ಇದು ನಮ್ಮ ಕ್ಷೇತ್ರ ಇತಿಹಾಸ ಪ್ರಸಿದ್ಧ ದಕ್ಷಿಣ ಭಾರತ ಏಕೈಕ ಬಿಸಿ ನೀರಿನ ಚಿಲುಮೆ ಬೆಂದೂರು ತೀರ್ಥ. ಇಲ್ಲಿಯ ಒಂದು ಚಿಕ್ಕ ಚಿತ್ರವನ್ನು ತಮ್ಮೊಂದಿಗೆ ಇಡ್ತಾ ಇದ್ದೇನೆ. ಯಾಕಂದರೆ ನೆನೆಗುದ್ದಿಗೆ ಬಿದ್ದಂತಹ ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅಂದರೆ ಅದಕ್ಕಾಗಿ ಕೈ ಜೋಡಿಸಿದವರು ಸಾಧಾರಣ ಒಂದು 5-6 ವರ್ಷಗಳ ಮುಂಚೆ ಶಶಿಕುಮಾರ್ ರೈ ಬಾಲಿವುಡ್ ಇವರು ನಿರ್ಮಿಸಿದಂತಹ ಪ್ರವಾಸಿ ಬಂಗಲೆ. ಈ ಬಂಗಲೆಯಿರುವ ಎಷ್ಟೋ ಸಾಧನಗಳು ಕೆಲವು ಪುಂಡರ ಕೈಗೆ ಸಿಕ್ಕಿ ಎಲ್ಲ ಇಲ್ಲಿ ಅಪಹರಣ ಆಗಿದೆ. ಅದರ ನಂತರ ನಡೆದದ್ದೆಲ್ಲ ಸತ್ಯ. ವಾಸ್ತವವಾಗಿ ಇದನ್ನು ರಕ್ಷಣೆ ಮಾಡುವಂತಹ ಹಕ್ಕು ನಮಗೆ ಎನ್ನುವಂಥ ರೀತಿಯಲ್ಲಿ ಶಿವಾಜಿ ಫ್ರೆಂಡ್ಸಿನವರು ಇಲ್ಲಿ ನಾವು ಸಹಕಾರ ಕೊಟ್ಟು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕಾಗಿ ಚಿರಋಣಿಯಾಗಿದ್ದೇನೆ. ಯಾಕಂದರೆ ನೋಡಿ, ಇಲ್ಲಿ ಕಾಣುತ್ತಿದ್ದ ಸೀರೆ ಹೊಳೆ, ಇದು ತ್ರಿವೇಣಿ ಸಂಗಮ ಕ್ಷೇತ್ರ. ತ್ರಿವೇಣಿ ಸಂಗಮ ಕ್ಷೇತ್ರದ ಹತ್ತಿರುವಂತಹ ಬಿಸಿ ನೀರಿನ ಚಿಲುಮೆ ಒಂದೊಮ್ಮೆಗೆ ಬತ್ತಿ ಹೋಗುವುದಕ್ಕೆ ಕಾರಣ ಹತ್ತಿರದಲ್ಲೇ ಒಬ್ಬರು ತೆಗೆದಂತಹ ಕೊಳವೆ ಬಾವಿ ಇರಬಹುದು. ಅವರು ಹೇಳಿದರು, ಇದನ್ನು ಮುಚ್ಚುತ್ತೇವೆ, ಬೇಕಿದ್ದರೆ ಇದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ತಿದ್ದರೆ ಮುಚ್ಚುತ್ತೇವೆ ಅಂತ. ಸರಿ, ಅವರ ಭರವಸೆಯೊಂದಿಗೆ ಮುಚ್ಚುವುದಕ್ಕೂ ವ್ಯವಸ್ಥೆ ಆಯಿತು. ಆದರೆ ನೋಡಿ, ಹತ್ತಿರದಲ್ಲಿ ಅದೆಷ್ಟೋ ಕೊಳವೆ ಬಾವಿಗಳಲ್ಲಿ ಬಿಸಿ ನೀರು ಹರಿಯುತ್ತಾ ಇದೆ. ಯಾಕೆ ಗೊತ್ತಾ? ಅದರ ಸಮಸ್ಯೆ ಇದು. ಇಲ್ಲಿ ಒಂದೊಂದು ಇಂಚಿನಲ್ಲೂ ಕೂಡ ಕಾಣುತ್ತಾ ಇದೆ ಕೇವಲ ಬಂಡೆ ಮಾತ್ರ. ಇದರ ನಿರ್ಮಿಸಿದಂತಹ ಐತಿಹ್ಯ ಕಂಡ್ರೆ ಈ ಕಲ್ಲುಗಳು ಇತಿಹಾಸ ಹೇಳ್ತಾ ಇದ್ದಾವೆ. ಸಾಧಾರಣ 50-60 ವರ್ಷ ನಿರ್ಮಿಸಿದ್ದು. ಪ್ರವಾಸೋದ್ಯಮ ಇಲಾಖೆ ಸಹಕಾರದಿಂದ ನಿರ್ಮಿಸಿದ್ದು. ಈಗೆಲ್ಲ ಬಿರುಕು ಬಿಟ್ಟಿದೆ. ಸಾಧಾರಣ ಜನವರಿ ತನಕ ಇತ್ತು ನೀರನ್ನು ಪ್ರತಿಯೊಬ್ಬರು ಬಂದು ಕೂಡ ಮಿಂದು ಹೋಗ್ತಾ ಇದ್ದರು. ಇಲ್ಲಿ ಹೊಸದಾಗಿ ಮದುವೆಯಾದಂತಹ ನವ ಜೋಡಿಗಳು ಬಂದು ಇಲ್ಲಿ ಪ್ರಾರ್ಥಿಸಿ ತಮ್ಮ ಇಷ್ಟಾಸಿದ್ಧಿಗಾಗಿ ಅಮಾವಾಸ್ಯೆಯ ದಿನ ಬಂದು ಸ್ನಾನ ಮಾಡಿ ಹೋಗ್ತಾಯಿದ್ರು. ಅದರೊಂದಿಗೆ ಇದರ ಇತಿಹಾಸ ನೋಡಿದರೆ ಇಲ್ಲಿ ನೋಡಿ, ಪ್ರಾಚೀನ ಅಶ್ವತ್ಥ ವೃಕ್ಷ, ಆಲದ ಮರ ಅಂತ ಕರೀತೇವೆ. ಈ ವೃಕ್ಷಕ್ಕೆ ಸಾಧಾರಣ 50-60 ವರ್ಷಗಳ ಮುಂಚಿನ ಇತಿಹಾಸ ಇದೆ. ನಾವು ಚಿಕ್ಕದಿರುವಾಗ ಅಶ್ವತ್ಥೋಪನಯನ ಇದಕ್ಕೆ ನಡೆದಿತ್ತು. ಎಷ್ಟೊಂದು ಬೃಹದಾಕಾರವಾಗಿ ಬೆಳೆದಿದೆ ನೋಡಿ. ರೆಂಗೆ ಕೊಂಬೆಗಳೆಷ್ಟು ಹುಲುಸಾಗಿ ಬೆಳೆದಿವೆ. ಇದನ್ನು ಕಂಡಾಗ ನಮಗೆ ಸಂತೋಷ ಆಗ್ತಾ ಇದೆ. ನಮ್ಮಲ್ಲಿ ಈ ಥರದಂತಹ ಒಂದು ವ್ಯವಸ್ಥೆ ಇತ್ತು ಅಂತ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಈ ಬಗ್ಗೆ ಆಲೋಚನೆ ಮಾಡಬೇಕು. ನಮ್ಮ ನೆಲದಲ್ಲಿ ಈ ಥರದಂತಹ ವ್ಯವಸ್ಥೆ ಇದೆ. ಹಿತ್ತಿಲ ಗಿಡ ಮದ್ದಲ್ಲ ಅನ್ನೋಂಥ ವಿಚಾರವಾಗಿ ಪ್ರತಿಯೊಬ್ಬರು ಊರಿನವರು ಬರ್ತಾರೆ. ಯಾರು? ಕೇವಲ ಸ್ವಯಂ ಸೇವಕರು ಮಾತ್ರ. ಅಷ್ಟು ಬಿಟ್ಟರೆ ಬಾಕಿ ಹೊತ್ತಲ್ಲಿ ಮಾತ್ರ ಬರೋದು. ಹಾಗಾದರೆ ಇದು ಯಾಕೆ ಹೀಗಾಯಿತು? ನಿರ್ಲಕ್ಷ್ಯ. ನೆರೆ ಬಂದಾಗ ಸಾಧಾರಣ ಈ ಕಿಂಡಿಯ ತನಕ ಬಂದದ್ದಿದೆ. ಈ ಕಿಂಡಿಯ ತನಕ ಇದು ಬರುವಂತಹ ಪ್ರವಾಸಿಗರಿಗೆ ಬಟ್ಟೆ ಬದಲಾಯಿಸುವ ಸ್ತ್ರೀಯರಿಗೆ ಬೇರೆ, ಪುರುಷರಿಗೆ ಬೇರೆ ಅಂತ. ಇದೊಂದು ಶೌಚಾಲಯಗಳು. ಶೌಚಾಲಯ ಹೇಗಿದೆ ಅಂದರೆ ನೋಡಿ, ನಿರ್ವಹಣೆ ಇಲ್ಲದೆ ಕಂಗೆಟ್ಟಿದೆ. ಇದು ಇಲ್ಲಿ ನೆರೆ ಬಂದಾಗ ಹೋಗಲಿಕ್ಕೆ ಮಾಡುವಂಥ ವ್ಯವಸ್ಥೆ ಟ್ಯೂಬ್ನ ವ್ಯವಸ್ಥೆ ಮುಖಾಂತರ ಏನಾದರೂ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ. ನೆರೆಯ ಮಟ್ಟವನ್ನು ನೀವು ನೋಡಬೇಕಿದ್ರೆ ಇಲ್ಲೊಂದು ಕಾನ್ಫರೆನ್ಸ್ ಹಾಲ್ ಅಂತ ಮಾಡಿದ್ದಾರೆ. ಈ ಕಾನ್ಫರೆನ್ಸ್ ಹಾಲಿನ ವ್ಯವಸ್ಥೆಯನ್ನು ನೋಡಿ, ಎಲ್ಲ ಚೆಲ್ಲಾಪಿಲ್ಲಿ ಆಗಿದೆ, ಎಲ್ಲ ಇದು ಬಿಟ್ಟಿದೆ ನೋಡಿ. ಮೇಲ್ಛಾವಣಿ ತೂತಾಗಿದೆ, ನೀರು ಬೀಳ್ತದೆ, ನಿರ್ವಹಣೆ ಇಲ್ಲ, ಅನುದಾನ ಇಲ್ಲ. ಅದರೊಂದಿಗೆ ಇಲ್ಲಿ ನೋಡಿ, ನೆರೆ ಬಂದಂತಹ ವಿವರ ಇದು ಕಡೆ ಹೊತ್ತು ಮೇಲಿನದ್ದು ಮೊದಲ ಸಲ ಬಂದದ್ದು. ಇದೆಲ್ಲ ವ್ಯವಸ್ಥೆ ನೋಡಿದರೆ ತುಂಬ ಕಷ್ಟ ಅಂತ ಕಾಣ್ತದೆ. ಯಾಕಂದರೆ ಸರ್ಕಾರ ಪ್ರತಿಯೊಂದು ವಿಚಾರಕ್ಕೂ ಪ್ರತಿಯೊಬ್ಬರನ್ನು ಓಲೈಕೆ ಮಾಡ್ತದೆ. ಹಿಂದೂ ಧರ್ಮದ ಬಗ್ಗೆ ಓಲೈಕೆ ಮಾಡುವಂಥ ವಿಚಾರವೆಲ್ಲ. ಹಿಂದೂಗಳಿಗೆ ಪರಮ ಪವಿತ್ರವಾದಂಥ ಜಾಗ ಬೆಂದೂರು ತೀರ್ಥ. ಈ ಬೆಂದೂರು ತೀರ್ಥವನ್ನು ಉಳಿಸಿ
ಬೆಳೆಸಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ. ನೋಡಿ ಎಲ್ಲ ನೋಡಿ, ಎಲ್ಲ ಮೇಲ್ಚಾವಣಿ ನೋಡಿ, ಪ್ರತಿಯೊಂದು ನೋಡಿ. ಕಡೆ ಪಕ್ಷ ಯಾವುದೋ ಒಂದು ರೀತಿಯಲ್ಲಿ ಇಲ್ಲಿ ದೀಪದ ವ್ಯವಸ್ಥೆ ಆಗಿದೆ, ಸೋಲಾರ್ ದೀಪದ್ದು. ಈ ಸೋಲಾರ್ ದೀಪದ ವ್ಯವಸ್ಥೆ ಆಗಿದೆ ಸರಿ, ಆದರೂ ಕೂಡ ನಿರ್ವಹಣೆ ಎಲ್ಲ ಸರಿಯಾಗಿಲ್ಲ ನೋಡಿ. ಇದೆಲ್ಲ ತುಂಬಿಕೊಂಡಂತಹ ಕಸ, ನಿರ್ವಹಣೆಗೆ ವ್ಯವಸ್ಥೆ ಇಲ್ಲ. ಪ್ರತಿಯೊಬ್ಬರು ಈ ಬಗ್ಗೆ ಸಹಕರಿಸಬೇಕು. ಈ ಕ್ಷೇತ್ರದ ಬಗ್ಗೆ ಬರಬೇಕು, ಮಾತಾಡಬೇಕು ಎನ್ನುವಂಥ ವಿಚಾರವಾಗಿ ಹೇಳ್ತಾ ಇದ್ದೇನೆ. ಬನ್ನಿ, ಪ್ರವಾಸಿ ಕೇಂದ್ರ ಉದ್ಧಾರ ಆಗಬೇಕು. ನಮ್ಮ ನೆಲ, ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ದೇಶ ಉಳಿಬೇಕಂದ್ರೆ ನಮ್ಮೆಲ್ಲರ ಸಹಕಾರ ಅಗತ್ಯ. ಜೈ ಹಿಂದ್.